ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೊಂದು ಕ್ಲೀನಿಂಗ್ ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ. ನಾನು ಹಳ್ಳಿಗೆ ಹೋಗಿದ್ದೆ. ನಮ್ಮ ಮನೇಲೇ ಇದು ಸ್ಟವ್ ತುಂಬ ಕೊಳೆ ಆಗಿತ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಕೊಳೆ ಆಗಿದೆ ಅಂತ ಹೇಳಿದ್ರೆ. ನಮ್ಮಮ್ಮ ಕೆಲಸ ಜಾಸ್ತಿ ಇರುತ್ತೆ, ಅವರಷ್ಟು ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ. ಸೊ ಹಾಗಾಗಿ ತುಂಬ ಗಲೀಜಾಗಿತ್ತು ನಮ್ಮ ಹಳ್ಳಿಯಲ್ಲಿ. ನಾನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ತೋರಿಸ್ತಾ ಇದ್ದೀನಿ. ಹೇಗೆ ಸಿಂಪಲ್ಲಾಗಿ ಕ್ಲೀನ್ ಮಾಡಿಬಿಡ್ತೀನಿ ಇಷ್ಟು ಗಲೀಜಾಗಿರೋಂಥ ಸ್ಟವ್ನ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಈ ಥರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಫಸ್ಟ್ ತುಂಬ ಗಲೀಜಾಗಿದೆಯಲ್ಲ, ಒಂದು ಸ್ಕ್ರಬ್, ಪಾತ್ರೆ ಉಜ್ಜೋ ಅಂತ ಒಂದು ಸ್ಕ್ರಬ್ನ ತಗೊಂಡು ಅದಕ್ಕೆ ಸ್ವಲ್ಪ ನಾವೇನು ಬಟ್ಟೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡಿದ್ವಲ್ಲ ಸರ್ಫ್ ಪೌಡ್ರು, ಇದು ಬಂದುಬಿಟ್ಟು ಕಂಪ್ನಿದೇನಲ್ಲ, ಅಂದರೆ ವೀಲು, ಸರ್ಫ್ ಎಕ್ಸಲು ಈ ಥರದ್ದಲ್ಲ. ಇದು ಈ ಒಂದು ಪುಡಿನ ನಮಗೆ ಸೊಸೈಟಿಯಲ್ಲಿ ಕೊಡ್ತಾರೆ. ಅಕ್ಕಿ ಕೊಡೋ ಅದ್ರ ಜೊತೆಯಲ್ಲಿ ಸೋಪು ಸರ್ಫ್ ಎಲ್ಲ ಕೂಡ ಕೊಡ್ತಾರೆ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದು ಒಂದು ಆ ಪೌಡ್ರನ್ನ ಹಾಕ್ಕೊಂಡು ಯಾವ ಥರ ನಾನು ಕ್ಲೀನ್ ಮಾಡ್ತೀನಿ ಸ್ಟವ್ನ ಅಂತ ನೀವೇ ನೋಡ್ಬೋದು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ನೀವು ಕೂಡ ಕ್ಲೀನ್ ಮಾಡ್ಬೋದು ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಒಂದು ಸ್ಕ್ರಬ್ ಇರುತ್ತಲ್ಲ, ಸ್ಟೀಲ್ದು ನಾರ್ ಅಂತಾರಲ್ಲ, ಅದನ್ನು ಹಾಕಿ ಚೆನ್ನಾಗಿ, ಇದೆಲ್ಲ ಸ್ವಲ್ಪ ತುಂಬ ಕೊಳೆ ಆಗಿದೆಯಲ್ಲ, ಸೊ ಹಾಗಾಗಿ ಅದನ್ನು ನೀಟಾಗಿ ಈ ಥರ ಸ್ವಲ್ಪ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಜೋದು ಅಷ್ಟೇ. ಬೇರೆ ಏನು ಯೂಸ್ ಮಾಡಲ್ಲ. ನೋಡ್ಬೋದು ನೀವು ಒಂದು 5 ನಿಮಿಷಕ್ಕೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಈ ಥರ ನೀವು ಕೂಡ ಹಳ್ಳಿಗಳಲ್ಲಿ, ಅಂದರೆ ಸಿಟಿಗಳಲ್ಲಿರೋರಿಗೆ ಎಲ್ಲ ಬೇರೆ ಬೇರೆ ಏನೇನೋ ಬಂದುಬಿಟ್ಟಿದೆ ಇವಾಗ, ಜೆಲ್ ಅದು ಇದು ವಾಶ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹಳ್ಳಿಗಳಲ್ಲಾದರೆ ಅಷ್ಟು ಇದಿಲ್ವಲ್ಲ, ಸಿಕ್ಕಿದೆ ಅದು ಸೋಪ್ ಹಾಕಿರ್ಬೋದು, ಸೋಪು ಯಾವ್ದಾರು ಸಿಕ್ಕಿದೆಲ್ಲ ಎತ್ಕೊಂಡು ಉಜ್ಜುತ್ತಾರೆ, ಕ್ಲೀನ್ ಆಗುತ್ತೆ. ಹಳೇದೆಲ್ಲ ಹಾಗೆ ಏನು ನೆನಪುಗಳಿರುತ್ತಲ್ವ, ಇವಾಗ ಬೂದಿಯಿಂದ ಏನು ಪಾತ್ರೆಗಳನ್ನು ಉಜ್ಜುತ್ತಾ ಆ ಥರ ಇವಾಗೂ ಕೂಡ ಸ್ವಲ್ಪ ಜನ ಉದ್ದೋರು ಇದ್ದಾರೆ. ಬಟ್ ಹಂಗೆ ಹಳೇದೆಲ್ಲ ಇದೇ ಯೂಸ್ ಮಾಡಬೇಕು, ನಾವು ಕೆಮಿಕಲ್ಸ್ ಹಾಕಿರೋದನ್ನೇ ನಾವು ಹಾಕಿ ತೊಳೆದ್ರೇ ನೀಟಾಗೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಆ ಥರ ಏನೂ ಇಲ್ಲ. ನೋಡಿ, ಸಿಂಪಲ್ಲಾಗಿ ಸ್ವಲ್ಪ ಪೌಡ್ರು ಹಾಕ್ಕೊಂಡು, ಬಟ್ಟೆ ವಾಶ್ ಮಾಡೋವಂಥ ಪೌಡ್ರ್ ಹಾಕ್ಕೊಂಡು, ಸರ್ಫ್ ಪೌಡ್ರು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್. ತುಂಬ ಕ್ವಿಕ್ಕಾಗುತ್ತೆ, 5 ನಿಮಿಷ ಅಷ್ಟೇ. ಒಂದು ಸ್ಟೀಲ್ ನಾರು ಸ್ಕ್ರಬ್ ಇಟ್ಕೊಂಡು ಉಜ್ಜಿಬಿಟ್ರೆ ಆಯಿತು, ಹೋಗುತ್ತೆ. ನೋಡಿ, ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ನಿಮ್ಮ ಒಂದು ಅನಿಸಿಕೆಗಳನ್ನು ನನಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಇನ್ನೂ ಒಳ್ಳೆ ವಿಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಯಾವ ಥರ ಸ್ಟವ್ ಫಸ್ಟ್ ಇತ್ತು, ಯಾವ ಥರ ಚೇಂಜ್ ಆಗಿದೆ ಇವಾಗ ಅಂತ ಪಕ್ಕದಲ್ಲಿ ಹಾಕ್ತೀನಿ ನಾನು, ಸ್ಟವ್ ಹೇಗಿತ್ತು ಅನ್ನೋದನ್ನು ವಿಡಿಯೋ. ಇವಾಗ ಹೇಗಾಗಿದೆ ನೀವೇ ನೋಡ್ಬೋದು. ತುಂಬ ಚೇಂಜಸ್ ಆಗಿದೆ, ಕ್ಲೀನ್ ಆಯಿತು. 5 ನಿಮಿಷ ಸಾಕು ಅಷ್ಟೇ. ಹಳ್ಳಿಗಳಿರೋರಿಗೆ ಒಂದು ಟಿಪ್ ಅಂತಲೇ ಹೇಳ್ಬೋದು, ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ತುಂಬ ಕ್ವಿಕ್ಕಾಗುತ್ತೆ, ಈಸಿಯಾಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ, ಕ್ಲೀನಿಂಗ್ ಟಿಪ್ ಇದು ಅಂತ. ಇನ್ನೂ ಒಳ್ಳೆಯ ವಿಡಿಯೋಗಳು ನನ್ನ ಚಾನಲಲ್ಲಿ ಇದೆ, ಏನು ಹೆಲ್ತ್ ಟಿಪ್ಸು, ಕ್ಲೀನಿಂಗ್ ಟಿಪ್ಸ್ ಎಲ್ಲ ಕೂಡ. ಪ್ಲೀಸ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.